ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟ್ರಂಪ್ ತೆರಿಗೆ ಸಮರಕ್ಕೆ ಸೆಡ್ಡು ಹೊಡೆದ ಮೋದಿ. ಅಮೆರಿಕ ಟ್ಯಾರಿಫ್ ವಾರ್ಗೆ ಈಗ ಭಾರತ ಬಿಗ್ ಕೌಂಟರ್ ಅನ್ನು ಕೊಟ್ಟಿದೆ. ಹಾಗಾದರೆ ಭಾರತದ ಲೆಕ್ಕಾಚಾರ ಏನು? ಹಲವು ರಾಷ್ಟ್ರಗಳೀಗ ತತ್ತರಿಸಿವೆ. ಚೀನಾ ಅಂತೂ ನಾವು ಯುದ್ಧ ಸಾರೋಕ್ಕೂ ರೆಡಿ ಅನ್ನೋ ಮಟ್ಟಿಗೆ ಆಕ್ರಮಣಕಾರಿ ಸಂದೇಶವನ್ನು ಕೊಟ್ಟಿದೆ ಅಮೆರಿಕಾಗೆ. ಈ ಹೊತ್ತಲ್ಲಿ ಭಾರತದ ಜಾಣ ನಡೆ ಗಮನ ಸೆಳೀತಿದೆ. ಅಷ್ಟಕ್ಕೂ ಟ್ರಂಪ್ ಈ ಲೆಕ್ಕಾಚಾರದ ಹಿಂದಿರೋ ಉದ್ದೇಶ ಏನು ಅದನ್ನು ಅರಿತು ಬಹಳ ನಿಧಾನದ ಹೆಜ್ಜೆಯನ್ನೇ ಇಡ್ತಾ ಇದೆ ಭಾರತ. ಸಮಯವನ್ನು ಇನ್ನಷ್ಟು ಮುಂದಕ್ಕೆ ತಳ್ಳುವ ಮೂಲಕ ಸ್ವಲ್ಪ ಸಮಯವನ್ನು ಬಾಯಿ ಮಾಡೋದು, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಮೂಲಕ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಟ್ರಂಪ್ ಮೊನ್ನೆಯಷ್ಟೇ ಹೇಳಿದರು, ಸಿಕ್ಕಾಪಟ್ಟೆ ತೆರಿಗೆ ವಿಧಿಸುತ್ತೆ ಭಾರತ, ಅಲ್ಲಿ ಏನು ಮಾಡೋಕ್ಕೂ ಕಷ್ಟ, ಇನ್ಫ್ಯಾಕ್ಟ್ ಇಂಪಾಸಿಬಲ್, ಅಲ್ಲಿ ಸಾಧ್ಯವೇ ಇಲ್ಲ. ಆದರೆ ಕೊನೆಗೂ ಅರ್ಥ ಮಾಡ್ಕೊಂಡಿದೆ ಭಾರತ, ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ಕಡಿತಗೊಳಿಸೋದಕ್ಕೆ ಭಾರತ ಒಪ್ಪಿದೆ. ಕೊನೆಗೂ ಯಾರೋ ಒಬ್ರು ಎಕ್ಸ್ಪೋಸ್ ಮಾಡಿದ್ರಲ್ಲ ಭಾರತದ ತೆರಿಗೆಯ ಈ ವಿಧಾನವನ್ನ ಅಂತೆಲ್ಲ ಬೆನ್ನು ತಟ್ಕೊಂಡಿದ್ರಲ್ವ. ತಾನು ಬಂದು ಎಕ್ಸ್ಪೋಸ್ ಮಾಡಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಕಿಂಗ್ ಅಂತಾನೆ ಭಾರತವನ್ನು ಕರೆದಿದ್ದ ಟ್ರಂಪ್ ಈಗ ಈ ರೀತಿ ಗುಡುಗಿದ್ದನ್ನು ನೋಡಿದ್ವಿ. ಭಾರತ ಕೌಂಟರ್ ಕೊಡ್ತಾ ಇದೆ. ಅಮೆರಿಕಕ್ಕೆ ಸುಂಕ ಕಡಿತ ಭರವಸೆಯನ್ನು ಕೊಟ್ಟಿಲ್ಲ. ಅಮೆರಿಕಾಗೆ ಸುಂಕ ಕಡಿತ ಮಾಡಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜ್. ಅಂದರೆ ಮುಂದಿನ ದಿನಗಳಲ್ಲಿ ಅಂಥ ಪರಿಸ್ಥಿತಿ ಬಂದರೆ ಚೌಕಾಸಿ ಮಾಡಿ ಸ್ವಲ್ಪ ಮಾಡೋದು ನೋಡೋದು. ಆದರೆ ಈಗ ಅಂತಹ ಭರವಸೆಯನ್ನು ಕೊಟ್ಟು ನಾವು ತಲೆ ಬಗ್ಗಿಸಿಲ್ಲ ಅಂತ ನೇರ ಕೌಂಟರ್ ಕೊಟ್ಟಿದೆ. ಅಮೆರಿಕ ಉತ್ಪನ್ನಗಳ ಮೇಲೆ ಆಮದು ಸುಂಕ ಕಡಿತ ಮಾಡ್ತೇವೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ನಾವು ವಾಗ್ದಾನವನ್ನು ಖಂಡಿತ ಕೊಟ್ಟಿಲ್ಲ ಅಂತ ಭಾರತ ಅಂದರೆ ಸರ್ಕಾರವೇ ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾ ಇರೋದು. ಭಾರತ ಸುಂಕ ಕಡಿತ ಮಾಡೋದಕ್ಕೆ ಒಪ್ಪಿದೆ ಅಂತ ಟ್ರಂಪ್ ಏನು ಹೇಳಿದ್ದಾರೆ, ಆದರೆ ಅದು ಸತ್ಯಕ್ಕೆ ದೂರವಾದದ್ದು. ನಾವು ಅಂತಹ ಯಾವುದೇ ವಾಗ್ದಾನ ಕೊಟ್ಟಿಲ್ಲ. ಅಮೆರಿಕ ಸ್ವತಃ ಟ್ರಂಪ್ ಈ ರೀತಿ ಹೇಳ್ಕೊಂಡಿದ್ರಲ್ಲ. ಆದರೆ ಭಾರತ ಸರ್ಕಾರದ ಪ್ರತಿನಿಧಿ ಸಂಸದೀಯ ವ್ಯವಹಾರಗಳ ಸಮಿತಿಯ ಮುಂದೆ ಅಮೆರಿಕದ ಸುಂಕ ಆರೋಪದ ಬಗ್ಗೆ ವಿವರಣೆ ಕೊಡುವಾಗ ಅಮೆರಿಕಕ್ಕೆ ಸುಂಕ ಕಡಿತ ಮಾಡುವ ಬಗ್ಗೆ ಯಾವುದೇ ಬದ್ಧತೆಯನ್ನು ನಾವು ವ್ಯಕ್ತಪಡಿಸಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಸುಂಕ ವಿಷಯ ಬಗೆಹರಿಸೋದಕ್ಕೆ ನಾವು ಸೆಪ್ಟೆಂಬರ್ ತನಕ ಸಮಯವನ್ನ ಬೈ ಮಾಡ್ತಿದ್ದೀವಿ ಅಂತ ಭಾರತ ಸರ್ಕಾರ ಅಧಿಕೃತವಾಗಿ ಈಗ ಮಾಹಿತಿಯನ್ನು ಕೊಡ್ತಾ ಇರೋದು. ಸೊ ಏಪ್ರಿಲ್ಗೆ ಅಂತ ಟ್ರಂಪ್ ಹೇಳಿದ್ದು, ಏಪ್ರಿಲಿಂದ ಸೆಪ್ಟೆಂಬರ್ ತನಕ ಸಮಯವನ್ನು ಮುಂದೂಡೋದು. ಅಷ್ಟೊತ್ತಿಗೆ ಅಮೆರಿಕದಲ್ಲೊಂದು ಪ್ರೆಷರ್ ಬಿಲ್ಡ್ ಆಗಿರುತ್ತೆ. ಸಣ್ಣ ಪ್ರಮಾಣದಲ್ಲ ಇದು. ಎಲ್ಲ ದೇಶಗಳ ಮೇಲೆ ಇಷ್ಟು ದೊಡ್ಡ ತೆರಿಗೆಯ ಸಮರವನ್ನು ಸಾರಿರೋ ಟ್ರಂಪು ತನ್ನ ಕಾಲ ಮೇಲೆ ಕಲ್ಲು ಎಳ್ಕೊಂಡಂಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಅಲ್ಲ. ಯಾಕಂದರೆ ನಿರುದ್ಯೋಗ, ಹಣದುಬ್ಬರದಂತಹ ಸಮಸ್ಯೆ ಅಮೆರಿಕವನ್ನು ಈ ಕಾರಣದಿಂದ ತಲ್ಲಣ ಮಾಡಬಹುದು. ಅಲ್ಲಿ ಸಪ್ಲೈ ಬೇಕಲ್ಲ, ಅಲ್ಲಿರುವ ಇಂಡಸ್ಟ್ರಿಗಳಿಗೆ ಈ ದೇಶದಿಂದ ತರಿಸ್ಕೊಳ್ಳುವಂಥ ಸರಕುಗಳು ಸಮಸ್ಯೆ ಆದಾಗ, ಈ ರೀತಿ ತೆರಿಗೆ ಹೇರಿದಾಗ ಸಮಸ್ಯೆ ಆಗುತ್ತೆ. ತಕ್ಷಣ ಕಲ್ಲು ಉತ್ಪಾದನೆ ಅಮೆರಿಕದಲ್ಲೇ ಮಾಡ್ಕೊಳ್ಳೋಕೆ ಎಲ್ಲ ಮೂಲಭೂತ ಸೌಲಭ್ಯಗಳು, ಮ್ಯಾನ್ ಪವರು ಎಲ್ಲ ಬೇಕಲ್ಲ, ಅದು ಸಾಧ್ಯ ಇಲ್ಲ ಈ ಕೂಡಲೇ. ಹಾಗಾಗಿ ಇದು ಆ ಕಂಪನಿಗಳ ಮೇಲೆ ದೊಡ್ಡ ಹೊಡೆತ ಕೊಟ್ಟು ಉದ್ಯೋಗ ಕಡಿತ ಮತ್ತು ಹಣದುಬ್ಬರದಂತಹ ತೀವ್ರ ಸಮಸ್ಯೆಗಳು ಸುತ್ತಕೊಳ್ಳೋಕೆ ಕಾರಣ ಆಗುತ್ತೆ. ಸೊ 5-6 ತಿಂಗಳ ಸಮಯವನ್ನು ಬೈ ಮಾಡ್ತಾ ಇದೆ ಭಾರತ. ಅಷ್ಟೊತ್ತಿಗೆ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ತೆರಿಗೆ ವಿಧಿಸಿ ಅದರ ಎಫೆಕ್ಟು ಟ್ರಂಪ್ಗೆ ನಿಧಾನಕ್ಕೆ ಬಿಸಿ ತಟ್ಟಿಸೋದಕ್ಕೆ ಶುರುವಾಗಿರುತ್ತೆ. ಅಟ್ಲೀಸ್ಟ್ ನಮಗೆ ಬಾರ್ಗೇನಿಂಗ್ ಪವರ್. ಭಾರತಕ್ಕೆ ಅಮೆರಿಕ ಅತಿ ದೊಡ್ಡ ಮಾರ್ಕೆಟ್ ಅಲ್ವಾ. ಸುಲಭವಾಗಿ ಕಳ್ಕೊಂಡ್ರೆ ನಮ್ಮಂಥ ದಡ್ರೆ ಯಾರೂ ಇಲ್ಲ. ಅಮೆರಿಕಕ್ಕೆ ಸೆಡ್ಡು ಹೊಡೆಬಿಡ್ತೀವಿ ಅಂತ ಕಳ್ಕೊಳ್ಳೋಕೆ ಹೋದರೆ ನಮಗೆ ಲಾಸು. ಎಲ್ಲ ರಾಷ್ಟ್ರಗಳ ಜೊತೆಗೆ ಈಗ ಕಾಲು ಕೆರ್ಕೊಂಡು ಅಮೆರಿಕ, ಚೀನಾ ಮತ್ತೊಂದು ಅಂದ್ಕೊಂಡು ಎಲ್ಲರ ಜೊತೆ ಕಿತ್ತಾಡ್ಕೊಂಡಿರೋ ಹೊತ್ತಲ್ಲಿ ನಾವು ಲಾಭ ಮಾಡ್ಕೊಳ್ಳೋಕೆ ನೋಡಬೇಕೇ ಹೊರತು ಈ ಸಂಬಂಧವನ್ನು ಕೆಡಿಸ್ಕೊಳ್ಳೋದಲ್ಲ. ವೈಯಕ್ತಿಕವಾಗಿ 2 ರಾಷ್ಟ್ರಗಳ ನಡುವಿನ ಸಂಬಂಧ ಚೆನ್ನಾಗಿದೆ. ಈಗ ತುಳಸಿ ಗಬ್ಬಾರ್ಡ್ ಭಾರತಕ್ಕೆ ವಿಸಿಟ್ ಹಾಕ್ತಿದ್ದಾರೆ. ಅವರು ಆ ದೊಡ್ಡ ಹುದ್ದೆಗೆ ಏರಿದ ಬಳಿಕ ಭಾರತಕ್ಕೆ ಈ ಬರುವಂಥ ವಾರವೇ ವಿಸಿಟ್ ಹಾಕ್ತಿರೋದು ಮಹತ್ವ ಪಡ್ಕೊಳ್ತಿದೆ. ಭಾರತದ ಲಿಂಕ್ ಇರೋರಲ್ವ ಅವರು. ಏನೇ ಆದರೂ ಕೂಡ ಅಮೆರಿಕ ಫಸ್ಟ್, ಅವರ ದೇಶದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಆದಾಗ್ಯೂ ಕೂಡ ಭಾರತ ಅಮೆರಿಕ ಸಂಬಂಧ ಬಹಳ ಚೆನ್ನಾಗಿರಬೇಕು ಅಂತ ಪ್ರತಿಪಾದಿಸ್ಕೊಂಡು ಬಂದವರು ತುಳಸಿ ಗಬ್ಬಾರ್ಡ್. ಸೊ ಅವರು ಭಾರತಕ್ಕೆ ವಿಸಿಟ್ ಆಗ್ತಿದ್ದಾರೆ. ಈಗ ಟ್ಯಾರಿಫ್ ವಾರ್ ತಲೆಬಿಸಿ ಇದೆ ಅನ್ನೋದಾದ್ರೂ ಕೂಡ ಅಮೆರಿಕ ಭಾರತ ಒಟ್ಟೊಟ್ಟಿಗೆ ಹೆಜ್ಜೆ ಇಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ನಿಭಾಯಿಸೋ ಪ್ರಯತ್ನದಲ್ಲಿದೆ. ಅಮೆರಿಕಕ್ಕೂ ಈಗ ಭಾರತ ಬೇಕು. ಚೀನಾವನ್ನ ಕಳ್ಕೊಳ್ಳೋಕೆ ರೆಡಿ ಅನ್ನೋ ಮಟ್ಟಿಗೆ ಅವ್ರ ಮೇಲೆ ತೆರಿಗೆ ಯುದ್ಧ ಸಾರಿರೋ ಹೊತ್ತಲ್ಲಿ ಭಾರತವನ್ನು ಕಳ್ಕೊಳ್ಳೋಕ್ಕಾಗತ್ತಾ? ಒಂದು ದೊಡ್ಡ ಮಾರ್ಕೆಟನ್ನು ಕಳ್ಕೊಳ್ಳೋದು ಸುಲಭದ ವಿಷಯ ಅಲ್ಲ. ಸೊ ಭಾರತ ಬೇಕೇ ಬೇಕು ಅಮೆರಿಕಕ್ಕೆ. ಸೊ ಟೈಮ್ ಬೈ ಮಾಡ್ತಾ ಇದೆ ಭಾರತ.
ಅಮೆರಿಕವನ್ನು ಒಪ್ಪಿಸೋದು, ಸೆಪ್ಟೆಂಬರ್ ತನಕ ಇದನ್ನು ಮುಂದೂಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಈಗ ಜಾರಿಯಲ್ಲಿರಿಸೋದು. ಮಿನಿಸ್ಟರ್ ಹೋಗಿದ್ದಾರಲ್ಲ, ಪಿಯೂಷ್ ಗೋಯಲ್ ಎಲ್ಲ ಹೋಗಿ ಅಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಸೊ ಅಮೆರಿಕಾಗೆ ಬಿಸಿ ತಟ್ಟುವ ತನಕ ಸಮಯವನ್ನು ಮುಂದೂಡ್ಬಿಟ್ರೆ ಆಮೇಲೆ ಚೌಕಾಸಿ ಮಾಡಿ ನಾವು ಹೆಚ್ಚೆಚ್ಚು ಬೈ ಮಾಡ್ತೀವಿ, ನೀವು ತೆರಿಗೆನೇ ಜಾಸ್ತಿ ಹಾಕ್ಬೇಕಂತಿಲ್ವಲ್ಲ, ನಾವು ಇಷ್ಟು ಬೈ ಮಾಡ್ತಿದ್ದು ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡಿಬಿಟ್ರೆ ನಿಮಗೆ ಲಾಸ್ ಆಗಲ್ಲ, ಆಗ ಸರ್ಪ್ಲಸ್ ಮ್ಯಾನೇಜ್ ಮಾಡ್ಕೊಳ್ಬಹುದು ನೀವು, ಟ್ರೇಡ್ ಡಿಫಿಸಿಟ್ ಏನಾಗಲ್ಲ ಸಮಸ್ಯೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನ. ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ತೆರಿಗೆ ಕಡಿತ ಮಾಡೋದು, ಆ ಮೂಲಕ ಅವರು ಹೆಚ್ಚಿನ ತೆರಿಗೆಯನ್ನು ಹೇರದಂತೆ ಕೆಲವು ಕ್ಷೇತ್ರಗಳಲ್ಲಾದರೂ ಮ್ಯಾನೇಜ್ ಮಾಡ್ಕೊಳ್ಳೋದು, ಹೆಚ್ಚೆಚ್ಚು ಖರೀದಿ ಮಾಡುವ ಮೂಲಕ, ಇಂಥದ್ದೆಲ್ಲ ಭಾರತದ ಪರ್ಯಾಯ ಲೆಕ್ಕಾಚಾರಗಳು. ಅಷ್ಟಕ್ಕೂ ಟ್ರಂಪ್ ಈ ರೀತಿ ಯಾಕೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ರಿಸ್ಕ್ ತಗೊಳ್ತಿದ್ದಾರೆ ಅಂತ ಅವ್ರ ದೇಶದಲ್ಲೇ ಆಕ್ರೋಶ ವ್ಯಕ್ತವಾಗ್ತಿದೆಯಲ್ಲ. ಅಮೆರಿಕವನ್ನು ಕಂಗಾಲು ಮಾಡುತ್ತೆ ಅಂತಾನೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು, ಅದು ತಾತ್ಕಾಲಿಕ ಅಂತ ಟ್ರಂಪ್ ಲೆಕ್ಕಾಚಾರ. ಸ್ವಲ್ಪ ದಿನಕ್ಕೆ ಸಮಸ್ಯೆ ಆದರೂ ಪರವಾಗಿಲ್ಲ, ಮುಂದೆ ನಾವು ಉತ್ತಮ ತಳಹದಿಯನ್ನು ಹಾಕಿಡಬೇಕು, ಈ ಡಾಲರ್ ಡೇಂಜರಸ್ ಆಗಬಹುದು ಮುಂದಿನ ದಿನಗಳಲ್ಲಿ, ಸೊ ನಾವು ಸ್ವಲ್ಪ ತಯಾರಿ ಮಾಡಿಕೊಳ್ಬೇಕು ಅನ್ನೋದು ಅವರ ಈ ಹೆಜ್ಜೆಗೆ ಕಾರಣವಾಗಿದೆ. ಆಮದಾಗ್ತಿರುವಂತಹ ಹೆಚ್ಚಿನ ವಸ್ತು ಸೇವೆಗಳು ಅಮೆರಿಕದಲ್ಲೇ ಉತ್ಪಾದನೆ ಆಗಬೇಕು, ಅಲ್ಲಿನ ಜನಕ್ಕೆ ಕೆಲಸ ಸಿಗಬೇಕು, ಹೊರಗಡೆಯಿಂದ ಬರೋದಕ್ಕಿಂತ ಅಲ್ಲೇ ಉತ್ಪಾದನೆ ಆಗಬೇಕು ಅಂತ. ಮತ್ತು ಈ ರೀತಿ ಉತ್ಪಾದಿತ ವಸ್ತು ಸೇವೆಗಳನ್ನು ಬೇರೆ ದೇಶಗಳು ಕೊಳ್ಳುವಂತೆ ಮಾಡಬೇಕು ಅಂದರೆ ಡಾಲರ್ ತನ್ನ ಬೆಲೆನ ಸ್ವಲ್ಪ ತಗ್ಗಿಸ್ಕೊಳ್ಳಬೇಕಾಗತ್ತೆ. ಇದೆಲ್ಲ ಸದ್ಯಕ್ಕೆ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ರು, ಭವಿಷ್ಯದ ಲೆಕ್ಕಾಚಾರದಲ್ಲಿ ಒಳ್ಳೆಯದು ಅಮೆರಿಕಾಗೆ ಅಂತ ಏನೋ ಒಂದು ಕ್ರಾಂತಿ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಅಷ್ಟು ಸುಲಭ ಅಲ್ಲ ಅದು. ಈ ಕ್ಷಣಕ್ಕೆ ಕಂಪನಿಗಳು ಎಲ್ಲಿ ಓಡೋಗ್ತವೆ, ಅಲ್ಲೇ ಉತ್ಪಾದಿಸ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳು ಬೇಕು. ಅಷ್ಟೊತ್ತಿಗೆ ಬಿಸಿ ತಟ್ಟೋಗಿ ಶುರುವಾಗ್ಬಿಡತ್ತೆ ಅಮೆರಿಕಕ್ಕೆ. ಅದು ಅರ್ಥ ಆಗುತ್ತೆ ನಾವು ಹಾಕಿರುವಂಥ ಒತ್ತಡ ನಮಗೆ ಹೆಂಗೆ ಉಸಿರುಗಟ್ಟಿಸ್ತಿದೆ ಅಂತ. ಆ ಸಮಯಕ್ಕೋಸ್ಕರ ಭಾರತ ಸ್ವಲ್ಪ ಟೈಮ್ ಬೈ ಮಾಡಿ ಅಮೆರಿಕಕ್ಕೆ ಮನವರಿಕೆ ಆದಾಗ ನಮಗೆ ಲಾಭ ಪಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಕೌಂಟರನ್ನು ಕೊಡ್ತಾ ಇದೆ, ನಾವಂತೂ ಅಂಥ ಮಾತುಗೀತೆಲ್ಲ ಕೊಟ್ಟಿಲ್ಲ ಅಮೆರಿಕಾಗೆ ಅಂತ ಸರ್ಕಾರವೇ ಕ್ಲಿಯರ್ ಮಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.